ಒಂದು ಮ್ಯಾಚ್, ಇನ್ನೊಂದೇ ಮ್ಯಾಚ್. ಶ್ರೀಲಂಕಾ ವಿರುದ್ಧ ಸಮಬಲ ಸಾಧಿಸಬೇಕು ಅಂದರೆ ಟೀಮ್ ಇಂಡಿಯಾಗೆ ಇರೋದು ಇನ್ನೊಂದೇ ಚಾನ್ಸ್. ಮೊದಲ ಪಂದ್ಯವನ್ನು ಡ್ರಾ ಮಾಡಿಕೊಂಡು ಎರಡನೇ ಪಂದ್ಯದಲ್ಲಿ ಹೀನಾಯವಾಗಿ ಸೋತಿರೋ ಭಾರತದ ಆಟಗಾರರ ಮುಂದೆ ಈಗ ಮಾಡು ಇಲ್ಲವೇ ಮಡಿ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇರೋ ಒಂದು ಅವಕಾಶವನ್ನು ಬಳಸಿಕೊಂಡು ಗೆದ್ದರಷ್ಟೇ ವಿಶ್ವ ಚಾಂಪಿಯನ್ ಟೀಮ್ ಮರ್ಯಾದೆ ಉಳಿಯಲಿದೆ. ಇಲ್ಲದೇ ಇದ್ರೆ 2.5 ದಶಕಗಳ ಬಳಿಕ ಸಿಂಹಳಿಯರು ಹೊಸ ದಾಖಲೆ ಬರೆಯೋಕೆ ಸರ್ವ ಸನ್ನದ್ಧರಾಗ್ತಿದ್ದಾರೆ. ಹೀಗಾಗಿ ಕೊನೆ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11ನಲ್ಲಿ ಭರ್ಜರಿ ಬದಲಾವಣೆಗಳು ಆಗಲಿವೆ. ಅಷ್ಟಕ್ಕೂ ಏನದು ಬದಲಾವಣೆ? KL ರಾಹುಲ್ಗೆ ಬೆಂಚ್ ಕಾಯಿಸ್ತಾರ? ಗೌತಮ್ ಮತ್ತು ರೋಹಿತ್ ಮಾಡಿರುವ ಆ 3 ಚೇಂಜಸ್ ಏನು ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ ಶ್ರೀಲಂಕಾ ವಿರುದ್ಧದ 2 ಪಂದ್ಯಗಳನ್ನ ಭಾರತ ಕೈ ಚೆಲ್ಲಿಕೊಂಡಿದೆ. ಮೊದಲನೇ ಮ್ಯಾಚ್ನಲ್ಲಿ ಗೆಲ್ಲೋಕೆ ಎಲ್ಲ ಅವಕಾಶ ಇದ್ರೂ ಕೂಡ ಪಂದ್ಯವನ್ನ ಡ್ರಾ ಮಾಡಿಕೊಂಡಿದ್ರು. ಇನ್ನು ಎರಡನೇ ಇನ್ನಿಂಗ್ಸ್ನಲ್ಲಂತೂ ಸುಲಭವಾಗಿ ರೀಚ್ ಮಾಡಬಹುದಾದ ಟಾರ್ಗೆಟ್ನು ಕೂಡ ಬೀಟ್ ಮಾಡೋಕೆ ಆಗದೆ ಸೋತು ಸುಣ್ಣವಾಗಿದ್ರು. ಈಗ ಬುಧವಾರ 3ನೇ ಹಾಗೆ ಅಂತಿಮ ಪಂದ್ಯ ನಡೀತಾ ಇದ್ದು ಡೂ ಆರ್ ಡೈ ಎನ್ನುವಂತಾಗಿದೆ. ರೋಹಿತ್ ಶರ್ಮಾ ನೇತೃತ್ವದ ಸೇನೆ ಕೊನೆಯ ಪಂದ್ಯ ಗೆದ್ದು ಸರಣಿ ಡ್ರಾ ಮಾಡಿಕೊಳ್ಳೋ ನಿರೀಕ್ಷೆಯಲ್ಲಿದೆ. ಆದರೆ ಆತಿಥೇಯ ತಂಡ ಗೆಲುವಿನ ಗುರಿಯೊಂದಿಗೆ ಸರಣಿಯನ್ನ ಕೈವಶಕ್ಕೆ ಗೇಮ್ ಪ್ಲಾನ್ ಸಿದ್ಧ ಮಾಡಿಕೊಂಡಿದೆ. ಅಚ್ಚರಿಯ ವಿಷಯ ಅಂದರೆ ಶ್ರೀಲಂಕಾ 1997ರಿಂದ ಭಾರತದ ವಿರುದ್ಧ ಏಕದಿನ ಸರಣಿಯನ್ನು ಈವರೆಗೂ ಕೂಡ ಗೆದ್ದಿಲ್ಲ. ಈಗ ಆ ಕೊರತೆಯನ್ನು ನೀಗಿಸಿಕೊಳ್ಳುವ ಅವಕಾಶ ಲಂಕಾ ಪಡೆಗೆ ಸಿಕ್ಕಿದೆ. ಅದಾಗಲೇ 2 ಪಂದ್ಯಗಳನ್ನು ಕೈ ಚೆಲ್ಲಿಕೊಂಡಿರೋ ಭಾರತ 3ನೇ ಪಂದ್ಯಕ್ಕೆ ಪ್ಲೇಯಿಂಗ್ 11ನಲ್ಲಿ ಮೇಜರ್ ಸರ್ಜರಿಗೆ ಮುಂದಾಗಿದೆ. ಈ ಮೂಲಕ ತಂಡದಲ್ಲಿ ಒಂದಷ್ಟು ಬದಲಾವಣೆಗಳ ಮೂಲಕ 3ನೇ ಪಂದ್ಯವನ್ನು ಗೆದ್ದು ಬೀಗೋಕೆ ರೆಡಿಯಾಗ್ತಾ ಇದೆ. 3ನೇ ಪಂದ್ಯಕ್ಕೆ ಟೀಮ್ ಇಂಡಿಯಾದಲ್ಲಿ 3 ಬದಲಾವಣೆ ಫಿಕ್ಸ್. ಭಾರತ ಮತ್ತು ಶ್ರೀಲಂಕಾ ನಡುವಿನ ಏಕದಿನ ಸರಣಿಯ 3ನೇ ಮತ್ತು ಕೊನೆಯ ಪಂದ್ಯ ಆಗಸ್ಟ್ 7ರಂದು ಕೊಲಂಬೋದ ಆರ್ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಸರಣಿಯಲ್ಲಿ ಭಾರತ ತಂಡ ಫೇಲ್ಯೂರ್ ಆಗಿದ್ದು ಇದೀಗ ಸರಣಿಯನ್ನು ಸಮಬಲ ಸಾಧಿಸಬೇಕು ಅಂದರೆ, ಸಮಬಲದ ಮೂಲಕ ಅಂತ್ಯಗೊಳಿಸಬೇಕು ಅಂದರೆ ಕೊನೆಯ ಪಂದ್ಯವನ್ನು ಶತಾಯಗತಾಯ ಗೆಲ್ಲಲೇಬೇಕಿದೆ. ಹೀಗಾಗಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11ನಲ್ಲಿ ಒಂದಷ್ಟು ರಿಪೇರಿ ಕೆಲಸಗಳು ಕೂಡ ಆಗಬೇಕಿದೆ. ಟೀಮ್ ಇಂಡಿಯಾ ಪರ ಮೊದಲ ಮತ್ತು 2ನೇ ಪಂದ್ಯದಲ್ಲಿ ಅಬ್ಬರದ ಪ್ರದರ್ಶನ ನೀಡಿದ್ದು ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಒಬ್ಬರೇ. 2 ಮ್ಯಾಚ್ಗಳಲ್ಲೂ ಕೂಡ ಅರ್ಧ ಶತಕ ಬಾರಿಸಿದ್ರು. ಆದರೆ ಉಳಿದ ಬ್ಯಾಟರ್ಗಳ ಫ್ಲಾಪ್ ಶೋನಿಂದಾಗಿ ಟಾರ್ಗೆಟ್ ರೀಚ್ ಆಗೋಕ್ಕಾಗಲಿಲ್ಲ ಅಷ್ಟೇ. 2 ಇನ್ನಿಂಗ್ಸ್ಗಳಲ್ಲೂ ಕೂಡ ಮಿಡಲ್ ಆರ್ಡರ್ ಬ್ಯಾಟರ್ಸ್ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ರು. ಅದರಲ್ಲೂ 2ನೇ ಪಂದ್ಯದಲ್ಲಿ ಇಬ್ಬಿಬ್ಬರು ಆಟಗಾರರು ಡಕ್ಔಟ್ ಆಗಿದ್ರು. ಇದೇ ಕಾರಣಕ್ಕೆ ಮುಂದಿನ ಪಂದ್ಯದಲ್ಲಿ ಅವರಿಬ್ಬರನ್ನೂ ಕೂಡ ಬೆಂಚ್ ಕಾಯಿಸೋಕೆ ಟೀಮ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡಿದೆ. KL ರಾಹುಲ್ ಮತ್ತು ಶಿವಮ್ ದುಬೆಗೆ ಕೋಕ್. ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಜೊತೆ ವಿರಾಟ್ ಕೊಹ್ಲಿ 3ನೇ ಪಂದ್ಯ ಆಡಲಿದ್ದಾರೆ. ಹಾಗೆ ಶ್ರೇಯಸ್ ಅಯ್ಯರ್ಗೂ ಕೂಡ ಮತ್ತೊಂದು ಅವಕಾಶ ಸಿಗಬಹುದು. ಆದರೆ KL ರಾಹುಲ್ ಮತ್ತು ಶಿವಮ್ ದುಬೆಗೆ ಕೋಕ್ ಕೊಟ್ಟು ಬದಲಿ ಆಟಗಾರರನ್ನ ತಂಡಕ್ಕೆ ಸೇರಿಸಿಕೊಳ್ಳೋಕೆ ಪ್ಲಾನ್ ಸಿದ್ಧವಾಗಿದೆ. ಮೊದಲ ಏಕದಿನ ಪಂದ್ಯದಲ್ಲಿ ರಾಹುಲ್ 31 ರನ್ ಗಳಿಸಿದ್ರೂ ಕೂಡ ತಂಡವನ್ನ ಗೆಲ್ಲಿಸೋಕೆ ಸಾಧ್ಯ ಆಗಿರಲಿಲ್ಲ. ಇನ್ನು 2ನೇ ಪಂದ್ಯದಲ್ಲಿ ಡಕ್ಔಟ್ ಆಗಿ ನಿರಾಸೆ ಮೂಡಿಸಿದ್ರು. ಶಿವಮ್ ದುಬೆ ಕೂಡ ಸ್ಪಿನ್ನರ್ಗಳ ವಿರುದ್ಧ ಅಬ್ಬರಿಸುವ ನಿರೀಕ್ಷೆ ಇದ್ರೂ ಕೂಡ ಹುಸಿಗೊಳಿಸಿದ್ರು. ದುಬೆ ಮೊದಲ ODIನಲ್ಲಿ 25 ರನ್ ಗಳಿಸಿದ್ರೆ 2ನೇ ODIನಲ್ಲಿ ಖಾತೆ ತೆರೆಯದೆಯೇ ಪೆವಿಲಿಯನ್ ಸೇರಿದ್ರು. ಹೀಗಾಗಿ ಕೋಚ್ ಗೌತಮ್ ಗಂಭೀರ್ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ತಂಡದ ರೀಶಫಲ್ಗೆ ಮುಂದಾಗಿದ್ದಾರೆ. ಅದರಂತೆ ರಾಹುಲ್ ಮತ್ತು ದುಬೆಗೆ ಬ್ಯಾಕಪ್ ಆಯ್ಕೆಯಾಗಿರುವ ರಿಷಬ್ ಪಂತ್ ಹಾಗೆ ರಿಯಾನ್ ಪರಾಗ್ ಅವರನ್ನ ಪ್ಲೇಯಿಂಗ್ 11ನಲ್ಲಿ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ. ಸ್ಪಿನ್ನರ್ಸ್ ಬಲ ಹೆಚ್ಚಿಸಲು ಟೀಮ್ ಇಂಡಿಯಾ ಯೋಜನೆ. ಹೇಳಿ ಕೇಳಿ ಕೊಲಂಬೋದ ಆರ್ ಪ್ರೇಮದಾಸ ಕ್ರೀಡಾಂಗಣ ಸ್ಪಿನ್ನರ್ ಸ್ನೇಹಿ ಪಿಚ್ ಆಗಿದೆ. ಆರಂಭದ ಪಂದ್ಯದಿಂದ ಕೂಡ ಇಲ್ಲಿನ ನಿಧಾನಗತಿಯ ಪಿಚ್ ಸ್ಪಿನ್ನರ್ಗಳಿಗೆ ಸೂಕ್ತವಾಗಿದೆ. ಹಾಗೆ ವಿಕೆಟ್ಗಳನ್ನು ಬೇಟೆಯಾಡ್ತಿದ್ದಾರೆ. ಸ್ಪಿನ್ನರ್ಗಳೇ ಮೇಲುಗೈ ಸಾಧಿಸ್ತಾ ಇದ್ದಾರೆ. ಅಲ್ಲದೆ ರಿಯಾನ್ ಪರಾಗ್ ಕೂಡ ಸ್ಪಿನ್ ಬೌಲ್ ಮಾಡಬಲ್ಲರು. T20 ಸರಣಿಯಲ್ಲಿ ತಮ್ಮ ಬೌಲಿಂಗ್ ಸಾಮರ್ಥ್ಯವನ್ನು ಕೂಡ ತೋರಿಸಿದ್ರು. ಮತ್ತೊಂದು ಕಡೆ ಲಂಕಾ ಪಡೆ ಕೂಡ ಸ್ಪಿನ್ನರ್ಸ್ನೇ ಹೆಚ್ಚು ಆಡಿಸ್ತಾ ಇದೆ. 2ನೇ ಏಕದಿನ ಪಂದ್ಯದಲ್ಲಿ ಶ್ರೀಲಂಕಾ ಕೇವಲ ಒಬ್ಬ ವೇಗಿ ಅಸಿತ್ ಫರ್ನಾಂಡೋ ಅವರನ್ನು ಮಾತ್ರ ಕಣಕ್ಕಿಳಿಸಿತ್ತು. ಹೀಗಾಗಿ ಭಾರತ ಕೂಡ ಇದೇ ಟ್ರಿಕ್ ಬಳಸೋಕೆ ಮುಂದಾಗಿದೆ. ಈಗಾಗಲೇ 3 ಸ್ಪಿನ್ನರ್ಗಳಾದ ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಅವರೊಂದಿಗೆ ಆಡ್ತಾ ಇದೆ. ಪರಾಗ್ ಕೂಡ ಜೊತೆಯಾದರೆ ಲಂಕಾ ಬ್ಯಾಟಿಂಗ್ ಕ್ರಮಾಂಕವನ್ನು ಎದುರಿಸುವ ಸಾಧ್ಯತೆ ಹೆಚ್ಚಲಿದೆ. ಆದ್ರಿಂದ ದುಬೆ ಬದಲಿಗೆ ರಿಯಾನ್ ಪರಾಗ್ ಅವರನ್ನ ಅಂತಿಮ ತಂಡಕ್ಕೆ ಸೇರಿಸಿಕೊಳ್ಳಬಹುದಾಗಿದೆ. ರಾಹುಲ್ ಡ್ರಾಪ್ ಮಾಡಿದರೆ ಟೀಮ್ ಇಂಡಿಯಾಗೆ ನಷ್ಟ. KL ರಾಹುಲ್ ಸ್ಟಾರ್ ಹಾಗೆ ಕ್ಲಾಸಿಕ್ ಆಟಗಾರ ಅನ್ನೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಅದರಲ್ಲೂ ಮಧ್ಯಮ ಕ್ರಮಾಂಕದಲ್ಲಿ ಟೀಮ್ ಇಂಡಿಯಾ ಪಾಲಿಗೆ ಬೆನ್ನೆಲುಬು. ಆದರೆ 2 ಏಕದಿನ ಪಂದ್ಯಗಳಲ್ಲಿ ನಿರೀಕ್ಷಿತ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಹೀಗಾಗಿ ರಿಷಬ್ ಪಂತ್ಗೆ ಮಣೆ ಹಾಕೋ ಚಾನ್ಸಸ್ ಜಾಸ್ತಿ ಇದೆ. ಆದರೆ ರಾಹುಲ್ ಅವರನ್ನ ಮುಂದಿನ ಪಂದ್ಯದಲ್ಲಿ ಕೂರಿಸೋದು ನಿಜಕ್ಕೂ ಕೂಡ ದೊಡ್ಡ ತಪ್ಪಿನ ನಿರ್ಧಾರ ಆಗುತ್ತೆ. ಯಾಕಂದ್ರೆ ಕಳೆದ ವರ್ಷ KL ರಾಹುಲ್ 66.25ರ ಸರಾಸರಿಯಲ್ಲಿ ಹಾಗೆ 87.74ರ ಸ್ಟ್ರೈಕ್ ರೇಟ್ನಲ್ಲಿ 1060 ರನ್ಗಳನ್ನು ಗಳಿಸಿದ್ರು. ಹೀಗಾಗಿ ರಾಹುಲ್ ರನ್ನ ಬೆಂಚ್ ಕಾಯಿಸೋದು ಬಿಟ್ಟು ಬ್ಯಾಟಿಂಗ್ ಆರ್ಡರ್ ಅನ್ನ ಬದಲಾವಣೆ ತರಬಹುದು. ಪ್ರಸ್ತುತ 7ನೇ ಕ್ರಮಾಂಕದ ಬದಲು 5ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಿದ್ರೆ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ಸೆಟಲ್ ಆಗೋಕೆ ಟೈಮ್ ತಗೊಂಡು ನಂತರ ಉತ್ತಮ ಸ್ಕೋರ್ ಅನ್ನು ಗಳಿಸಬಹುದು KL ರಾಹುಲ್. ಹೀಗಾಗಿ KL ರಾಹುಲ್ ರ ಬ್ಯಾಟಿಂಗ್ ಆರ್ಡರ್ ನಲ್ಲಿ ಒಂದಷ್ಟು ಚೇಂಜಸ್ ತರಬೇಕಾದ ಅನಿವಾರ್ಯತೆ ಇದೆ.
ಮೂರನೇ ಪಂದ್ಯದಲ್ಲಿ ಹರ್ಷಿತ್ ರಾಣಾಗೆ ಸಿಗುತ್ತಾ ಚಾನ್ಸ್? ಹೇಳಿ ಕೇಳಿ ಕೊಲಂಬೋದ ಕ್ರೀಡಾಂಗಣ ವೇಗದ ಬೌಲರ್ಗಳಿಗೆ ಪಿಚ್ ಸ್ನೇಹಿಯಾಗಿಲ್ಲ. ವೇಗಿಗಳಾದ ಹರ್ಷದೀಪ್ ಸಿಂಗ್ ಮತ್ತು ಮೊಹಮ್ಮದ್ ಸಿರಾಜ್ ಇದುವರೆಗೆ ಟೀಂ ಇಂಡಿಯಾ ಪರ ತಲಾ 2 ವಿಕೆಟ್ಗಳನ್ನು ಮಾತ್ರ ಪಡೆದಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಅವರ ಬದಲಿಗೆ ಯುವ ವೇಗಿ ಹಾಗೆ ಆಕ್ರಮಣಕಾರಿ ಬೌಲರ್ ಹರ್ಷಿತ್ ರಾಣಾ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳಬಹುದು. ಹರ್ಷಿತ್ ರಾಣಾ ಐಪಿಎಲ್ನಲ್ಲಿ ಉತ್ತಮ ಕಟರ್ ಮತ್ತು ನಿಧಾನಗತಿಯ ಚೆಂಡುಗಳನ್ನು ಎಸೆಯುವ ಮೂಲಕ ಎಲ್ಲರ ಗಮನ ಸೆಳೆದಿದ್ರು. ಇದೇ ಕಾರಣಕ್ಕೆ ಟೀಂ ಇಂಡಿಯಾಗೂ ಕೂಡ ಸೆಲೆಕ್ಟ್ ಆಗಿದ್ರು. ಅಷ್ಟೇ ಅಲ್ಲ, ಬ್ಯಾಟಿಂಗ್ ಮೂಲಕ ಕೂಡ ರಾಣಾ ಅಬ್ಬರಿಸಬಹುದು. ಹೀಗಾಗಿ ಮೂರನೇ ಪಂದ್ಯಕ್ಕೆ ರಾಣಾ ತಂಡದಲ್ಲಿ ಎಂಟ್ರಿ ಕೊಡೋ ಎಲ್ಲಾ ಸಾಧ್ಯತೆಗಳಿವೆ. ಇಲ್ಲಿ ಟೀಂ ಇಂಡಿಯಾ ಬ್ಯಾಟರ್ಸ್ಗೆ ದೊಡ್ಡ ಮುಳುವಾಗ್ತಿರೋದು ರಕ್ಷಣಾತ್ಮಕ ಆಟ. ರೋಹಿತ್ ಶರ್ಮಾ ಒಬ್ಬರನ್ನ ಬಿಟ್ಟರೆ ಉಳಿದವರೆಲ್ಲ ವಿಕೆಟ್ ಉಳಿಸಿಕೊಳ್ಳೋಕೆ ತಿಣುಕಾಡ್ತಿದ್ದಾರೆ. ಇದರಿಂದಲೇ ಶ್ರೀಲಂಕಾ ಬೌಲರ್ಸ್ ಪ್ರಾಬಲ್ಯ ಮೆರೆತಿದ್ದಾರೆ. ಎರಡನೇ ಏಕದಿನ ಪಂದ್ಯದಲ್ಲಿ ಶ್ರೀಲಂಕಾ ಬೌಲರ್ಸ್ LBW ಮೂಲಕವೇ ಭಾರತದ 5 ವಿಕೆಟ್ಗಳನ್ನು ಉರುಳಿಸಿದ್ರು. ಅಲ್ಲದೆ ಲಂಕಾ ಪರ 5 ಸ್ಪಿನ್ ಬೌಲರ್ಗಳು ಕಣಕ್ಕಿಳಿದಿದ್ದು ಅವರಿಗೆ ಪ್ಲಸ್ ಆಗಿತ್ತು. ಪ್ರಯೋಗ ಕೈ ಬಿಡ್ತಾರ ಕೋಚ್ ಗಂಭೀರ್. T20 ಸರಣಿಯಲ್ಲಿ ಸೂರ್ಯಕುಮಾರ್ ಯಾದವ್ ನೇತೃತ್ವದ ತಂಡ ಕ್ಲೀನ್ ಸ್ವೀಪ್ ಮಾಡಿದ್ರೂ ಕೂಡ ಏಕದಿನ ಸರಣಿಯಲ್ಲಿ ಮಾತ್ರ ಟೀಂ ಇಂಡಿಯಾ ನಿರೀಕ್ಷಿತ ಪ್ರದರ್ಶನ ನೀಡ್ತಾ ಇಲ್ಲ. ಇದಕ್ಕೆ ಕಾರಣ ಕೋಚ್ ಗಂಭೀರ್ ಅವರ ಪ್ರಯೋಗಗಳೇ ಎಂಬ ವಾದವೂ ಇದೆ. ಮೊದಲ ಹಾಗೆ ಎರಡನೇ ಪಂದ್ಯಗಳಲ್ಲಿ ತಂಡದ ಸೋಲಿಗೆ ಪ್ರಮುಖ ಕಾರಣಗಳೇ ಮ್ಯಾನೇಜ್ಮೆಂಟ್ ತೆಗೆದುಕೊಂಡ ಬ್ಯಾಟಿಂಗ್ ಕ್ರಮಾಂಕದ ಬದಲಾವಣೆಯ ನಿರ್ಧಾರ. ಮೊದಲ ಏಕದಿನ ಪಂದ್ಯದಲ್ಲಿ ವಾಷಿಂಗ್ಟನ್ ಸುಂದರ್ 5ನೇ ಕ್ರಮಾಂಕದಲ್ಲಿ ಕಣಗಿಳಿದಿದ್ರು. ಆದರೆ ಸುಂದರ್ ಕೇವಲ 5 ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡಿದ್ರು. ಇನ್ನು ಎರಡನೇ ಪಂದ್ಯದಲ್ಲಿ ಇದೇ ತಪ್ಪು ಮಾಡಿದ ನಾಯಕ ಮತ್ತು ಕೋಚ್ ಶಿವಮ್ ದುಬೆ ಅವರನ್ನ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿಸಿದ್ರು. ಈ ಪಂದ್ಯದಲ್ಲಿ ದುಬೆಗೆ ಖಾತೆ ತೆರೆಯೋಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಕೊಲಂಬೋದ ಸ್ಪಿನ್ ಸ್ನೇಹಿ ಪಿಚ್ನಲ್ಲಿ ಅನುಭವಿಗಳೇ ರನ್ ಗಳಿಸೋಕೆ ಹೆಣಗಾಡ್ತಿರುವಾಗ ದುಬೆ ಮತ್ತು ಸುಂದರ್ಗೆ ಮುಂಬಡ್ತಿ ನೀಡುವ ಅಗತ್ಯ ಏನಿತ್ತು? ಅಲ್ಲದೆ ಅಕ್ಷರ್ ಪಟೇಲ್ ಅವರನ್ನ 5ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಇಳಿಸಲಾಗಿತ್ತು. ಇದರಿಂದಾಗಿ 6ನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್ ಮತ್ತೆ 7ನೇ ಕ್ರಮಾಂಕದಲ್ಲಿ KL ರಾಹುಲ್ ಬ್ಯಾಟಿಂಗ್ಗೆ ಬರಬೇಕಾಯಿತು. KL ರಾಹುಲ್ ಅವರನ್ನ 7ನೇ ಕ್ರಮಾಂಕದಲ್ಲಿ ಆಡಿಸಿದ್ದಾರೆ ಅಂದ್ರೆ ಕೋಚ್ ಗೌತಮ್ ಗಂಭೀರ್ಗೆ KL ರಾಹುಲ್ಗಿಂತ ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಟೇಲ್ ಮೇಲೆಯೇ ಹೆಚ್ಚು ವಿಶ್ವಾಸವಿಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಸೊ ಮೂರನೇ ಪಂದ್ಯದಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಸ್ಥಿರವಾಗಿ ಆಡುವಂತೆ ಸೂಚನೆ ನೀಡಬೇಕು. ಹಾಗೆ ಯುವ ಆಲ್ರೌಂಡರ್ಗಳು ಜವಾಬ್ದಾರಿಯುತವಾಗಿ ಬ್ಯಾಟಿಂಗ್ ಮಾಡೋದರ ಜೊತೆಯಾಟಕ್ಕೂ ಕೂಡ ಹೆಚ್ಚಿನ ಒತ್ತು ನೀಡುವಂತೆ ಸಲಹೆ ನೀಡಬೇಕು. ಹಾಗಾದರೆ ಮಾತ್ರ ರನ್ ಗಳಿಸೋಕೆ ಸಾಧ್ಯ. ಮತ್ತೆ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡಿದರೆ ಮೂರನೇ ಪಂದ್ಯದಲ್ಲೂ ಕೂಡ ಹೊಡೆತ ಬೀಳೋ ಸಾಧ್ಯತೆ ಹೆಚ್ಚಿದೆ. ಸೊ ಫೈನಲಿ ಮೂರನೇ ಪಂದ್ಯಕ್ಕೆ ಓಪನರ್ಸ್ ಆಗಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಕಣಕ್ಕಿಳಿಯೋದು ಕನ್ಫರ್ಮ್ ಆಗಿದೆ. ಹಾಗೆ ಮೂರನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಮುಂದುವರೆಯಲಿದ್ದಾರೆ. ಇನ್ನು 4ನೇ ಕ್ರಮಾಂಕದಲ್ಲಿ ಮತ್ತೆ ಶ್ರೇಯಸ್ ಅಯ್ಯರ್ಗೆ ಚಾನ್ಸ್ ಸಿಗಬಹುದು. ಆದರೆ KL ರಾಹುಲ್ ಬದಲಿಗೆ ರಿಷಬ್ ಪಂತ್ ಎಂಟ್ರಿ ಆಗಬಹುದು. ಶಿವಮ್ ದುಬೆ ಬದಲಿಗೆ ರಿಯಾನ್ ಪರಾಗ್ ಇನ್ ಆಗಬಹುದು. ಉಳಿದಂತೆ ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್ ಆಡುವ 11ರ ಬಳಗದಲ್ಲಿ ಉಳಿಯೋ ಸಾಧ್ಯತೆ ಹೆಚ್ಚಿದೆ. ಆದರೆ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಕೋಚ್ ಗೌತಮ್ ಗಂಭೀರ್ ಮತ್ತೆ ಪ್ರಯೋಗಕ್ಕೆ ಮುಂದಾಗ್ತಾರ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ನಿಮ್ಮ ಪ್ರಕಾರ ಪ್ಲೇಯಿಂಗ್ 11ನಲ್ಲಿ ಯಾರೆಲ್ಲ ಚಾನ್ಸ್ ಪಡಿಬೇಕು? KL ರಾಹುಲ್ ಮತ್ತು ಶಿವಮ್ ದುಬೆಗೆ ಮತ್ತೊಂದು ಚಾನ್ಸ್ ನೀಡಬೇಕಾ ಅಥವಾ ಬೆಂಚ್ ಕಾಯಿಸಬೇಕಾ? ಯಾರನ್ನ ಬೆಂಚ್ ಕಾಯಿಸಬೇಕು? ಬ್ಯಾಟಿಂಗ್ ಆರ್ಡರ್ ಹೇಗಿರಬೇಕು ಅನ್ನೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.